ವೇಷ ಮಾಡೋ ರೀತಿಯಲ್ಲಿ ಹೇಟ್ರೆಡ್ ಅನ್ನು ಸೃಷ್ಟಿಸ್ತಾ ಇದ್ದಂತಹ ವಿಲನ್ ಇವರು. ಆದರೆ ನಮ್ಮ ಈ ಸಿನಿಮಾದಲ್ಲಿ ಇಷ್ಟೋ ವರ್ಷಗಳು ಮಾಡದೇ ಇರುವಂತಹ ಒಂದು ವಿಭಿನ್ನ ಪಾತ್ರದ ಮೂಲಕ ನಮ್ಮನ್ನು ನಗಿಸೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಸ್ನೇಕ್ ಸೀನಾ ಅವರು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಮನೋದಿ ಬಹಳಷ್ಟು ಕಾಟ ನಿಮಗೆ ಕೊಟ್ಟರಂತೆ, ನೀವು ಕೊಟ್ಟರಂತೆ, ಸೆಂಟಲ್ಲಿ ಏನೇನು ಹೇಳ್ತಾರೆ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಾನು ಈ ಸಿನಿಮಾದಲ್ಲಿ ರವಿ ಸರ್, ಶ್ಯಾಮ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಅದು ಬಿಟ್ಟರೆ ನಾನು ಈ ಸಿನಿಮಾಗೆ ಈ ಆಕ್ಸಿಡೆಂಟ್ ಆದಾಗ ಆ್ಯಂಬುಲೆನ್ಸ್ ಬರ್ತಾರಲ್ಲ, ಹಾಗೆ ಆಕ್ಸಿಡೆಂಟ್ ಆಗಿ ಸಿನಿಮಾ ಬಂದಿಲ್ಲ. ನಾನು ಸಿನಿಮಾ ಆ್ಯಕ್ಟ್ರು ಅಲ್ಲ, ಸಿನಿಮಾದೂ ಅಲ್ಲ. ನಾನು ಈ ಕಡೆ ಪೇಂಟ್ ಕೆಲಸ ಮಾಡಲ್ಲ, ಸಿನಿಮಾ ಕೆಲಸ ಮಾಡಲ್ಲ ಅಂತ ಗೊತ್ತಿಲ್ಲ. ಒದ್ದಾಡ್ತಿದ್ದ ದಿನಗಳಲ್ಲಿ ನನ್ನನ್ನು ತಮ್ಮನ ಥರ ಪ್ರತಿಯೊಂದು ಸಿನಿಮಾಗೂ ನಮ್ಮ ಹುಡುಗ ಇದ್ದಾನೆ, ಒಳ್ಳೆ ಆ್ಯಕ್ಟ್ ಮಾಡ್ತಾನೆ ಅಂತ ಪುಷ್ ಮಾಡಿದ್ದು ನಮ್ಮ ಕುಮಾರಣ್ಣ ಮೊಬೈಲ್ ಬಿಡಿ. ಸೀರಿಯಸ್ಲಿ ನಾನು ಯಾರಿಗೂ ಗೊತ್ತಿದ್ದಿರೋ ಕಾಲಗಳಲ್ಲಿ ಕುಮಾರಣ್ಣ ಯಾವ ಸಿಕ್ಕೂ ನಮ್ಮ ಹುಡುಗ ಹಬ್ಬವನ್ನೇ ಅಂತಂದು ಫೋನ್ ಮಾಡಿ ನೀನು ಹೋಗು ಅಂತ ಕಳಿಸ್ತಿದ್ರು. ಹಂಗೆ ಈ ಸಿನಿಮಾ ನನ್ನ ಪಾತ್ರ ಕೊಡಿಸಿದ್ದು ಕುಮಾರಣ್ಣನೇ. ಈ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡೋಕ್ಕೆ ಪ್ರಮುಖ ಪಾತ್ರ ಕುಮಾರಣ್ಣಂದು. ಅಲ್ಲಿಂದ ಇಲ್ಲಿಗೆ ಅದಾದಮೇಲೆ ಅಂಬರೀಷ್ ಸರ್ ಪರಿಚಯ. ಅಂಬರೀಷ್ ಸರ್ ಪರಿಚಯ ಆಗೋಕ್ಕೆ ಮುಂಚೆನೇ ಯಶ್ ಶೆಟ್ಟಿ ನನಗೆ ಹೇಳಿದ್ದ ಅಂಬರೀಷ್ ಸರ್ ಬಗ್ಗೆ, ಮಗ ನೀನು ಬೇಜಾನ್ ಡೈರೆಕ್ಟರ್ಗಳು ನೋಡಿದ್ಯಾ, ಅಂಬರೀಷ್ ಸರ್ ಬರೋಬ್ಬರು ನೋಡಿರಲ್ಲ ಅಂತ. ಅವ್ರೊಂಥರ ಈ ರಿಂಗ್ ಮಾಸ್ಟರ್ ಇದ್ದಂಗೆ, ಯಾವುದನ್ನು ಬೇಕಾದ್ರೂ ಕಳಿಸ್ತಾರೆ. ಆ ಥರದೊಂದು ಡೈರೆಕ್ಟ್ರು, ಡಿಸಿಪ್ಲಿನ್ ಡೈರೆಕ್ಟ್ರ್ ಅವರು. ನಾನು ಯೂಶ್ವಲ್ ಆಗಿ ಮೊನ್ನೆನೂ ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ಎಷ್ಟು ದೊಡ್ಡ ಸಿನಿಮಾ, ಎಷ್ಟು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ನಾನು ಪ್ಯಾಕೇಜ್ ಮಾಡಲ್ಲ, ನಾವು ಹೋಗಿಕ್ಕಿಲ್ಲ, ನಾವು ಬಾಡಿಗೆಗೆ. ಹಂಗಾಗಿ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ನಾನು ಪ್ಯಾಕೇಜ್, ಅದು ಏನು ಬೇಕಾದ್ರೂ ಆಗಲಿ. ಇವ್ರಲ್ಲಿ ಕುಮಾರಣ್ಣ ಇದ್ದಿದ್ದರಿಂದ ತುಂಬ ಏನು ಮಾತಾಡೋಕ್ಕಾಗಲಿಲ್ಲ. ಪ್ಯಾಕೇಜ್ ಥರದೊಂದು ಬಂತು. ನಾನು ಆಗ ಅಂಬರೀಷ್ ಸರ್ಗೆ ಹೇಳಿದೆ, ಸರ್ ಬೇಡ ಸರ್, 15 ದಿನ ಅಂತಾರೆ, 20 ದಿನ ಮಾಡ್ತಾರೆ, ಸೊ ನನಗಾಗಿ ಮಾಡಲ್ಲ, ನನಗೆ ಡೈಲಿ ವೇಜಸ್ ಇದ್ದರೆ ಮಾಡ್ತೀನಿ, ಮಾಡೋದಿಲ್ಲ ಅಂತ. ಆಗ ಸರ್ ಹೇಳಿದರು, 16 ದಿನನೋ 15 ದಿನನೋ ಡೇಟ್ ಕೊಟ್ಟಿದ್ದೆ, ನಾನು ನೆನಪಿಲ್ಲ ಸರ್. 16 ದಿನ ನೀವು ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಸಿನಿಮಾ ಬಿಟ್ಬಿಡ್ತೀನಿ ಅಂತ ಸರ್ ಹಿಂಗೆ ಹೇಳ್ತಾರೆ ಸರ್ ಅಂತ. 16ನೇ ದಿನ ಮೋಸ್ಟ್ಲಿ 1 ಅವರ್ ಮುಂಚೆ ನಾನು ಕಂಪ್ಲೀಟ್ ಮುಗಿಸಿ 1 ಅವರ್ ಮುಂಚೆ ಬಿಟ್ಕೊಟ್ಟಿದ್ದೀನಿ ಸರ್, ನೀವು ಓಡಬಹುದು ಅಂತ ಹೇಳಿದಂತ ಡೈರೆಕ್ಟರ್ ಅವರು. ಅಷ್ಟು ಪರ್ಫೆಕ್ಟ್. ನಾನು ಆ ಟೈಮಲ್ಲಿ 2-3 ಸಿನಿಮಾಗಳು ಮಾಡ್ತಿದ್ದೆ. ರಾತ್ರಿ 11 ಗಂಟೆ 12 ಗಂಟೆಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ 6 ಗಂಟೆವರೆಗೆಲ್ಲ ಅವ್ರು ಮಳೆ ಬಂದ್ಬಿಡೋದು. ನಾನು ಪೃಥ್ವಿ ಕ್ಯಾರಮಲ್ಲಿ ಮಾತಾಡ್ಕೋತಿದ್ದೆ, ಜೋರ ಮಳೆ ಬಂದ್ಬಿಟ್ಟು ಅವನು ಸುಸ್ತಾಗ್ತದೆ. 1-2 ಅವರ್ ಎಷ್ಟು ಸಿಕ್ಬಿಡುತ್ತೆ. ಈ ಅಪ್ಪ ಒಂದು ಕವರ್ ಹಾಕೊಂಡು ಬಂದ್ಬಿಡೋರು, ಸಾರ್ ಕ್ಯಾಮ್ರಾಗೆಲ್ಲ ಹಾಕ್ಬಿಟ್ಟು ಅದೊಂದು 2 ಮಾಡಿದ್ದೀನಿ ಸರ್, ಮಳೆ ತೆಗೆದು ಚೆನ್ನಾಗಿರುತ್ತೆ ಅಂತ ಸಾರ್ ಹಂಗೂ ಬಿಡದೆ ತಗೊಂಡು ಕೆಲಸ ಮಾಡಿಸೋದು. ಅದು ಬೇಕದು, ಅದು ಎಲ್ಲರಲ್ಲೂ ಬೇಕು ಆ ಕಮಿಟ್ಮೆಂಟು. ಈಗ 15 ದಿನ 20 ದಿನ ಮಾಡಿದ್ರೆ ನಮಗೂ ಅದು ಮನಸ್ಸಿಗೆ ಏನು ಗುರು ಏನೋ ಹೇಳಿದ್ರು ಅಂತೇಳಿ. ಹಾಗಾಗಿ ಅಂಬರೀಷ್ ಸರ್ ತುಂಬ ಇಷ್ಟ ನನಗೆ. ನಾನು ಅಂಬರೀಷ್ ಸರ್ ಹೇಳಿದೆ, ಸರ್ ನೀವು ನೆಕ್ಸ್ಟ್ ಏನಾದರೂ ನನ್ನ ಇಲ್ಲದೆ ಸಿನಿಮಾ ಮಾಡಿದ್ರೆ ನಿಮ್ಮ ಹೆಸರು ಬರೆದು ಸೂಸೈಡ್ ಮಾಡ್ಕೊಡ್ತೀನಿ, ನಾನು ನೀವು ನನ್ನ ಹಾಕೊಳ್ಳೇಬೇಕು ಅದರ ಪಾತ್ರೆ ಅಂತ. ಅಶ್ವಿನ್ ಸರ್ ಅದನ್ನೇ ಹೇಳಿದ್ದು, ಅವ್ರು ಗಲಾಟೆ ಮಾಡಿ ಮಾಡಬೇಕು ಅಂತ ಅಂದಿದ್ದು. ನಾನು ಅವಾಗ ಅಶ್ವಿನ್ ಸರ್ ನೋಡಿದ್ರೆ ಈ ಅಪ್ಪನಿಗೆ ಯಾವುದು ಈ ಅಪ್ಪನ ಹತ್ರ ಬಂದು ಸಹಾಯಕ್ಕೆ ಅಂತ.